ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶಿಂಗಾಡಿ ಪೂಜಾರಿ, ಕುಂದನಗರಿ, ಬೆಳಗಾವಿಯಿಂದ. ನಿಮಗೆಲ್ಲ ಗೊತ್ತಿರುವಂತೆ ಅಗ್ನಿವೀರ್ಗೆ ಸಂಬಂಧಪಟ್ಟಂತೆ ಈ ಮ್ಯಾಥ್ಸ್ ಪ್ರಶ್ನೆಗಳ ಸರಣಿಯಲ್ಲಿ ಇದು 13ನೇ ವಿಡಿಯೋ ಆಗಿರ್ತದೆ. ಎಲ್ಲರೂ ಇದ್ರ ಸದುಪಯೋಗವನ್ನು ಪಡ್ಕೊಳ್ತಾ ಇದ್ದೀರಿ ಅಂತ ಅನ್ಕೊಂಡಿದ್ದೀನಿ. ಅದೇ ರೀತಿ ಇವತ್ತು ಮತ್ತೇನ್ ಮಾಡೋಣ ಅಂತಾರ ಒಂದು ಪ್ರಶ್ನೆಯನ್ನು ತಗೊಂಡು ನಿಮ್ಮ ಮುಂದೆ ಬಂದಿ. ಎಲ್ಲರೂ ಏನ್ ಮಾಡ್ರಿ ಅಂತಾರ, ಫಾಸ್ಟ್ ಆಗಿ ಆನ್ಸರ್ ಅನ್ನ ಕಮೆಂಟ್ ಮಾಡ್ಕೊಂತ ಬರ್ರಿ. ನಿಮ್ಗೆ ಒಂದು 20 ಸೆಕೆಂಡ್ ಟೈಮ್ನು ಕೊಡ್ತಾ ಬರ್ತೀನಿ. ಆ ಟೈಮ್ ಮೂಲಕ ನೀವು ಕ್ವಶನ್ ಅನ್ನು ಓದಿ ಆನ್ಸರ್ ಮಾಡ್ತಾ ಬರ್ರಿ, ನಾನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಮೊದಲನೇ ಪ್ರಶ್ನೆ ಏನೈತಿ ಅಂತಂದ್ರ ನೋಡ್ರಿ, 11 11 11 11ರ ಸರಾಸರಿ ಎಷ್ಟು ಅಂತ ಪ್ರಶ್ನೆ ನೋಡ್ರಿ. ವಾಟ್ ಈಸ್ ದ ಎವರೇಜ್ ಆಫ್ 11 11 11 11? ಈ ತರ ಇದ್ದಾಗ ಸರಾಸರಿ 11 ಆಗ್ತಿರ್ತೈತಿ. ಬಟ್ ನಿಮ್ಗೆ ಹೇಳ್ತೀನಿ ನೋಡ್ರಿ ಏನ್ ಅಂತಾರ ಬೇಸಿಕ್ ಕಾನ್ಸೆಪ್ಟ್. ಸರ್ ಎವರೇಜ್ ಕಂಡುಹಿಡಿಬೇಕು ಅಂತಾರ. ಏನ್ ಹೇಳ್ರಿ, ಸೆಕೆಂಡ ಸರ್ ಎವರೇಜ್ ಕಂಡುಹಿಡಿಬೇಕು ಅಂತಾರ ಏನಾಗ್ತೈತಿ ಅಂತಾರ ಸಮ್ ಡಿವೈಡ್ ಬೈ ನಂಬರ್ ಅಂತ ಮಾಡ್ತೀವಿ. ಏನ್ ಹೇಳ್ರಿ, ಎವರೇಜ್ ಕಂಡುಹಿಡಿಬೇಕಂದ್ರ ಏನ್ ಮಾಡ್ತೀವಿ ಅಂತಾರ ಸಮ್ ಡಿವೈಡೆಡ್ ಬೈ ನಂಬರ್ ಅಂತ ಮಾಡ್ತೀವಿ. ಸಮ್ ಡಿವೈಡೆಡ್ ಬೈ ನಂಬರ್. ಸಮ್ ಎಷ್ಟಾಗ್ತೈತಿ ಸರ್? 11 + 11 ಮಾಡಿದ್ರೆ 22 ಆಕೈತಿ. 22 11 ಕೂಡಿಸಿದ್ರೆ 33 ಆಕೈತಿ. 33 11 ಕೂಡಿಸಿದ್ರೆ 44 ಆಗ್ತೈತಿ. ಸಮ್ ಎಷ್ಟಾಯ್ತು ಅಂದ್ರೆ 44 ಆಯ್ತು. ಡಿವೈಡೆಡ್ ಬೈ ಎಷ್ಟ್ ಸಂಖ್ಯೆ ಅದಾವ ಅಂದ್ರೆ 1 ಸಂಖ್ಯೆ, 2 ಸಂಖ್ಯೆ, 3 ಸಂಖ್ಯೆ, 4 ಸಂಖ್ಯೆ. 4 ಸಂಖ್ಯೆಯಿಂದ ಕಡ್ತಾ ಹೊಡಿರಿ. 4 ಒಂದ್ರಲ್ಲಿ 4, 4 ಒಂದ್ರಲ್ಲಿ 4, 4 ಒಂದ್ರಲ್ಲಿ 4. ಸರಾಸರಿ ಎಷ್ಟಾಗ್ತೈತಿ ಅಂದ್ರೆ 11 ಆಗ್ತೈತಿ. ಆಪ್ಷನ್ 2 ಅನ್ನೋದು ಸರಿ ಆಗ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಸರ್ ನೋಡ್ರಿ, ಫಾಸ್ಟ್ ಆಗಿ ಆನ್ಸರ್ ಅನ್ನ ಕಮೆಂಟ್ ಮಾಡ್ಕೊಂತ ಬರ್ಬೇಕು. ಸರ್ ಕ್ವಶನ್ ಓದ್ಲಿಕ್ಕೆ ನಿಮಗೆ ಕ್ವಶನ್ಸ್ ಸಣ್ಣ ಅದಾವ, ಒಂದು 15 ಸೆಕೆಂಡ್ ಟೈಮ್ ಕೊಡ್ತೀನಿ. ಎಸ್, ಫಾಸ್ಟ್ ಆಗಿ ಓದ್ಕೋತ ಬರ್ರಿ. ಕ್ವಶನ್ ಏನೈತಿ ಅಂತೇಳಿ ಆನ್ಸರ್ ಅನ್ನ ಮಾಡ್ತಾ ಬರ್ಬೇಕು, ಜಲ್ದಿ ಜಲ್ದಿ. ಎಸ್ ನೋಡ್ರಿ, ಏನದ ಕ್ವಶನ್ ಇಲ್ಲಿ ಚೆನ್ನಾಗಿ ಓದ್ಕೊಂಡ್ರಿ ಅಂತ ಅನ್ಕೋತೀನಿ. ನೋಡ್ರಿ, ವಿಚ್ ಈಸ್ ದ ಸ್ಮಾಲೆಸ್ಟ್ 3 ಡಿಜಿಟ್ ನಂಬರ್? ಸರ್ ಸ್ಮಾಲೆಸ್ಟ್ 3 ಡಿಜಿಟ್ ನಂಬರ್ ಅಂದ್ರೆ ಏನಾಗ್ತೈತಿ? ಸರ್ ಇಲ್ಲಿ ನೋಡ್ರಿ, ನೀವು 1 2 ಸ್ಟಾರ್ಟ್ ಮಾಡ್ತೀರಿ, 1 2 ಹಿಂಗ ಸ್ಟಾರ್ಟ್ ಮಾಡ್ತೀರಿ. ಸರ್ 9 ಬರೀತೀರಿ. 9 ಆದ ನಂತರ ಏನ್ ಬರೀತೀರಿ ಅಂತಾರ 10 ಬರೀತೀರಿ. ಸರ್ ಈ 10 ಬರದ ನಂತರ ನೆಕ್ಸ್ಟ್ ಮತ್ತೆ 11 ಹಿಂಗ ಸ್ಟಾರ್ಟ್ ಮಾಡ್ತೀರಿ. ಸರ್ 20 30 40 50 60 70 80 90 98 ಬರೀತೀರಿ. ಸರ್ 99 ಬರೀತೀರಿ. 99 ಬರದ ನಂತರ ನೆಕ್ಸ್ಟ್ ಯಾವ್ದು ಬರಿಬೇಕಾಗ್ತದೆ? 100 ಬರಿಬೇಕು. ಸರ್ 100 ಆದ ನಂತರ ಹಿಂಗ 100 200 300 400 ಹಿಂಗ ಬರ್ಕೊಂತ ಹೋಗ್ತೀರಿ. ಸರ್ 900 ಬರೀತೀರಿ. 997 ಬರೀತೀರಿ. ಸರ್ 998 ಬರೀತೀರಿ. 999 ಬರೀತೀರಿ. ಸರ್ ಇಲ್ಲಿವರೆಗೂ ನಾನು ಎಷ್ಟು ಡಿಜಿಟ್ ಬರೀತೀನಿ ಅಂದ್ರೆ 3 ಡಿಜಿಟ್ ಬರೀತೀನಿ. ಸರ್ ನೆಕ್ಸ್ಟ್ ಬರದೆ ಅಂತ ನಾನು ಎಷ್ಟು ಬರಿಬೇಕಾಗ್ತೈತಿ ಅಂದ್ರೆ 1000 ಬರಿಬೇಕಾಗ್ತೈತಿ. 1000 ಆದ ನಂತರ ನೋಡ್ರಿ ಎಲ್ಲಿಸ್ತಾನ 1000 2000 3000 4000 5000 6000 7000 8000 9000 9900 9998 9999 ನೋಡ್ರಿ ಇಲ್ಲಿಸ್ತನ ಬರೋದನ್ನು ನಾನು 4 ಡಿಜಿಟ್ ಬರಿಬೇಕಾಗ್ತೈತಿ. ನೆಕ್ಸ್ಟ್ ಹಿಂಗ ಬರದೆ ಅಂತಾರ ಇದ್ರ ಮುಂದಿನ ಅಂಕಿನ ಯಾವ್ದಾಗ್ತೈತಿ ಅಂದ್ರೆ 9999 ಆದ್ಮೇಲೆ ಎಷ್ಟು ಬರಿತೀವಿ ಅಂದ್ರೆ 10,000 ಬರಿತೀವಿ. ಹಾಗಾದ್ರೆ ಈಗ ವಿಚಾರ ಮಾಡ್ಬೇಕಾಗಿರ್ತಕ್ಕಂಥ ಮಾತೈತಿ. ಸರ್ ಇಲ್ಲಿ 4 ಡಿಜಿಟ್ ಇದ್ದು ಇಲ್ಲಿ ಎಷ್ಟು ಡಿಜಿಟ್ ಬರುತ್ತಾವ? 5 ಡಿಜಿಟ್. ಸರ್ ಹಂಗ ನೋಡ್ರಿ, ಇಲ್ಲಿ 1ರಿಂದ ಸ್ಟಾರ್ಟ್ ಮಾಡಿದೆ, ಇಲ್ಲಿ 9 ಐತಿ. ಸರ್ 9 ಬರೆಯೋತನ ನಾನು ಎಷ್ಟು ಡಿಜಿಟ್ ಬರ್ದೀನಿ? 1 ಡಿಜಿಟ್ ಬರ್ದೀನಿ. ನೆಕ್ಸ್ಟ್ ಎಷ್ಟು ಡಿಜಿಟ್ ಬಂದ ಅಂದ್ರೆ 2 ಡಿಜಿಟ್ ಕಂಪಲ್ಸರಿ ಬರಿಬೇಕಾಗ್ತದ 10 ಬರಿಬೇಕಾದ್ರೆ. ಹಂಗಾರೆ 1 ಅಂಕಿ ಅತಿ ಚಿಕ್ಕ ಸಂಖ್ಯೆ ಯಾವ್ದಾಗ್ತೈತೆ? ಸರಿ, 1 ಅಂಕಿ ಅತಿ ದೊಡ್ಡ ಸಂಖ್ಯೆ 9 ಆಗಿರ್ತೈತಿ. ಹೌದಾ ಸರ್? ಹಾಗಾದ್ರೆ 2 ಅಂಕಿದ ಫಸ್ಟ್ ಇದ ಬರತೈತಿ ಅಂತಾರ 2 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಯಾವ್ದು ಅಂದ್ರೆ 10 ಆಗಿರ್ತೈತಿ. ಹಾಗಾದ್ರೆ 2 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಅಂದ್ರೆ 99 ಆಗಿರ್ತೈತಿ. ಸರ್ 2 ಅಂಕಿ ಆದ ನಂತರ ನೆಕ್ಸ್ಟ್ ಬರೋದೇ ಫಸ್ಟ್ ಇದ 3 ಡಿಜಿಟ್ ಅಂದ್ರ ಸರ್ 3 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಯಾವುದು ಅಂತಾರ 100 ಆಗಿರ್ತೈತಿ. ಸರ್ ಅತಿ ಚಿಕ್ಕ 3 ಅಂಕಿಯ ಸಂಖ್ಯೆ ಯಾವ್ದು ಅಂತ ಕೇಳ್ತಾರ. 100 ಅಂದ್ರೆ ಆಪ್ಷನ್ ಯಾವ್ದೈತಿ? ಆಪ್ಷನ್ 2 ಐತಿ. ಆನ್ಸರ್ ಅನ್ನ ಹಾಕ್ಬೇಕು. ಸರ್ ಅದೇನಾದ್ರು 3 ಅಂಕಿಯ ದೊಡ್ಡ ಸಂಖ್ಯೆ ಕೇಳಿದ್ರೆ 999 ಆಗ್ತಿತ್ತು. ಸರ್ 4 ಅಂಕಿ ಅತಿ ಚಿಕ್ಕ ಸಂಖ್ಯೆ ಕೇಳಿದ್ರೆ 1000 ಆಗ್ತಿತ್ತು. 4 ಅಂಕಿ ಅತಿ ದೊಡ್ಡ ಸಂಖ್ಯೆ ಕೇಳಿದ್ರೆ 9999 ಆಗ್ತಿತ್ತು. ಸರ್ 5 ಅಂಕಿ ಅತಿ ಚಿಕ್ಕ ಸಂಖ್ಯೆ ಕೇಳಿದ್ರೆ 10,000 ಆಗ್ತೈತಿ. ಸರ್ 5 ಅಂಕಿ ಅತಿ ದೊಡ್ಡ ಸಂಖ್ಯೆ ಕೇಳಿದ್ರೆ 99,999 ಆಗ್ತೈತಿ. ಈ ತರ ಏನ್ ಮಾಡ್ಕೊತ ಹೋಗ್ಬೇಕು? ಸಾಲ್ವ್ ಮಾಡ್ತಾ ಹೋಗ್ಬೇಕು. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರ್ರಿ. ಸರ್ ಫಾಸ್ಟ್ ಆಗಿ ಆನ್ಸರ್ ಅನ್ನ ಹೇಳ್ಬೇಕು. ಒಂದು 10 ಸೆಕೆಂಡ್ ಸಾಕು ಆಕ್ಚುಲಿ ಈ ಕ್ವಶನ್ ಓದಾಕ. ಆದ್ರೂ ನಿಮಗೆ 15 ಸೆಕೆಂಡ್ ಟೈಮ್ ಕೊಡ್ತೀನಿ. ಏನದ ಸರ್ ಈ ಡಿವಿಸಿಬಿಲಿಟಿ ರೂಲ್ ಮೇಲೆ ಆಲ್ಮೋಸ್ಟ್ ಒಂದೊಂದು ಕ್ವಶನ್ ಬರಾಕತ್ತೈತಿ. ಆಲ್ಮೋಸ್ಟ್ ಡಿವಿಸಿಬಿಲಿಟಿ ರೂಲ್ ಮೇಲೆ ಸರ್ ಏನದ ಪ್ರಶ್ನೆ ಏನೈತಿ ಅಂತ ನೋಡ್ರಿ, ಓದ್ಕೊಡ್ರಿ ಚೆನ್ನಾಗಿ. ಏನೈತಿ ಪ್ರಶ್ನೆ ಅಂತಂದ್ರ ಕೆಳಗಿನ ಯಾವ ಸಂಖ್ಯೆಯು 10ರಿಂದ ಭಾಗಿಸಲ್ಪಡುತ್ತದೆ? ವಿಚ್ ಆಫ್ ದ ಫಾಲೋವಿಂಗ್ ನಂಬರ್ ಈಸ್ ಡಿವಿಸಿಬಲ್ ಬೈ 10? ಸರ್ ಇಲ್ಲಿ 10ರದ ಡಿವಿಸಿಬಿಲಿಟಿ ರೂಲ್ ಏನೈತಿ ಅಂತಾರ ಈ 10ರಿಂದ ಸಂಖ್ಯೆ ಒಂದು ಭಾಗ ಹೋಗ್ಬೇಕಾರ ಬಿಡಿ ಸ್ಥಾನದಾಗ ಯೂನಿಟ್ ಡಿಜಿಟ್ ಒಳಗ ಕಂಪಲ್ಸರಿ 0 ಇರಾಕಬೇಕು. ಸರ್ 10ರಿಂದ ಭಾಗ ಹೋಗ್ಬೇಕಾದ್ರೆ ಬಿಡಿ ಸ್ಥಾನದಾಗ 0 ಇರಬೇಕು. ಸರ್ ಬಿಡಿ ಸ್ಥಾನದಾಗ 0 ಐತೇನು?
ಇಲ್ಲ. ಸರ್ 0 ಐತೇನು? ಇಲ್ಲ. ಸರ್ 0 ಐತೇನು? ಇಲ್ಲ. ಸರ್ 0 ಐತಿ. ಇದು 10ರಿಂದ ಭಾಗ ಹೋಗ್ತೈತಿ. 110 ಅನ್ನೋದು ಆನ್ಸರ್ ಆಗಿದೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡು ತಗೊಳ್ರಿ. 10 to 15 ಸೆಕೆಂಡ್ ಟೈಮ್ ಕೊಡ್ತೀನಿ ಕ್ವಶನ್ ಓದಾಕ. ಸರ್ 15ರಿಂದ ಭಾಗಿಸಲ್ಪಡುವ 2 ಅಂಕಿಯ ಸಂಖ್ಯೆಗಳು ಎಷ್ಟು ಅಂತೇಳಿ ಪ್ರಶ್ನೆ ಕೇಳಾತ. ಓದ್ಕೊಳ್ರಿ ಕ್ವಶನ್ ಚಂದ. ಎಸ್, ನೋಡ್ರಿ 15ರಿಂದ ನೋಡ್ರಿ 15ರಿಂದ ಭಾಗಿಸಲ್ಪಡುವ 2 ಅಂಕಿಯ ಸಂಖ್ಯೆಗಳು ಎಷ್ಟು ಅಂತೇಳಿ ಪ್ರಶ್ನೆ ನೋಡ್ರಿ. ಹೌ ಮೆನಿ 2 ಡಿಜಿಟ್ ನಂಬರ್ಸ್ ಆರ್ ಡಿವಿಸಿಬಲ್ ಬೈ 15? ಹಂಗಾರೆ 15ರಿಂದ ಎಷ್ಟು ಸಂಖ್ಯೆಗಳು ಭಾಗ ಹೋಗ್ತಾವ? ಸರ್ 15ರ ಬಗ್ಗೆ ಬರ್ತಾವ. ಸರ್ ನೋಡ್ರಿ 15 1 15 2 ಅಂಕಿ ಅದಾವ. ಸರ್ 15 2ರಲ್ಲಿ 30, 15 3ರಲ್ಲಿ 45, ಸರ್ 15 4ರಲ್ಲಿ 60, 15 5ರಲ್ಲಿ 75, ಸರ್ 15 6ರಲ್ಲಿ 90, ಸರ್ 15 7ರಲ್ಲಿ 105, 15 8ರಲ್ಲಿ 120. ಸರ್ ಹಿಂಗ ಬರ್ಕೊಂತ ಹೋಗ್ತೀರಿ. ಸರ್ ಅವ್ರು ಹೇಳತ್ತಾರ 15ರಿಂದ ಭಾಗಿಸಲ್ಪಡುವ 2 ಅಂಕಿಯ ಅಂದ್ರೆ ಇದ್ರ ಅರ್ಥ ನೋಡ್ರಿ. ಸರ್ ಇಲ್ಲಿಂದ ಸ್ಟಾರ್ಟ್ ಆಗತ್ತಾವ ಎಷ್ಟು ಅಂಕಿ? 3 ಅಂಕಿ. ಇದ್ರನ್ನ ತಗೋಬಾರ್ದು. ಅಂದ್ರೆ 2 ಅಂಕಿ ನೋಡ್ರಿ, 1 2 3 4 5 6. ಟೋಟಲ್ ಎಷ್ಟು ಅಂಕಿ ಅದಾವ? 6 ಅಂಕಿ ಅದಾವ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರ್ರಿ. ಸರ್ ಫಾಸ್ಟ್ ಆಗಿ ಓದ್ಕೋಬೇಕು. ಸಿಂಪಲ್ ಕ್ವಶನ್ ಅದ, ಒಂದು 10 ಸೆಕೆಂಡ್ ಸಾಕು ಅಂತ ಅನ್ಕೋತೀನಿ ಕ್ವಶನ್ ಓದಾಕ. ಅಷ್ಟ್ರಾಗ ಬಿಡಿಸಿ ಆನ್ಸರ್ ಅನ್ನ ಹಾಕ್ಬೇಕು. ಎಸ್, ಫಾಸ್ಟ್. ಇಂಥವ್ ಪ್ರಶ್ನೆ ನೋಡ್ರಿ ಆಲ್ಮೋಸ್ಟ್ ಶಿಫ್ಟ್ ಒಳಗೆ ಒಂದು ಪ್ರಶ್ನೆ ಕೇಳತ್ತಾರ. ಓಕೆ ಸರ್ ನೋಡ್ರಿ ಏನಂತಾರ, 250 ಕಿಲೋಮೀಟರ್ನ 10% ಎಷ್ಟು ಅಂತ ಕೇಳತ್ತಾರ. ಅಂದ್ರ ವಾಟ್ ಈಸ್ 10% ಆಫ್ 250 ಕಿಲೋಮೀಟರ್? ಸರಿ 250 ಕಿಲೋಮೀಟರ್ ಐತಿ, ಇದಕ್ಕೆ 10% ತೆಗಿಯನತ್ತಾರ ಅಂದ್ರೆ ನಾವೇನ್ ಮಾಡ್ತೀವಿ ಅಂದ್ರ 10 ಡಿವೈಡೆಡ್ ಬೈ 100 ಅಂತೇಳಿ ಮಾಡ್ತೀವಿ. ಸರ್ 10 ಡಿವೈಡ್ ಬೈ 100 ಅಂತಂದ್ರ ಏನಾಕೈತಿ? ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. ಉಳಿತೈತಿ ಎಷ್ಟು ಅಂತಾರ? 25 ಕಿಲೋಮೀಟರ್ ಉಳಿತೈತಿ. ಇದು ನಾರ್ಮಲ್ ಮೆಥಡ್. ಇಷ್ಟು 25 ಕಿಲೋಮೀಟರ್. ಇಲ್ಲ ಸರ್ ಮೈಂಡ್ ಒಳಗೆ ಆನ್ಸರ್ ಬೇಕು ಅಂದ್ರ ಯಾವಾಗ 10% ಅಂತಾರಲ್ಲ ಅವಾಗ ಜಸ್ಟ್ ಏನ್ ಮಾಡ್ರಿ ಅಂತಾರ, 1 0 ಕ್ಯಾನ್ಸಲ್ ಮಾಡಿಬಿಡ್ರಿ. ಇದ 25 ಅನ್ನೋದು ಆನ್ಸರ್ ಆಗಿರ್ತೈತಿ. ಮುಗ್ದವ. ಸರ್ 10% ಅಂದ್ರ 1 0 ಕ್ಯಾನ್ಸಲ್ ಮಾಡ್ರಿ, ಇಲ್ಲ 1 ಅಂಕಿಯಿಂದ ಪಾಯಿಂಟ್ ಇಡ್ರಿ. ಸರ್ 1% ಬೇಕಂದ್ರ ಏನ್ ಮಾಡ್ರಿ ಅಂತಾರ, 2 0 ಇದ್ರೆ 2 0 ತೆಗಿರಿ, ಇಲ್ಲ 2 ಅಂಕಿಯಿಂದ ಪಾಯಿಂಟ್ ಇಡ್ರಿ. 2.5 ಆಗ್ತೈತಿ. ಓಕೆ, ನೆಕ್ಸ್ಟ್ ಕ್ವಶನ್ ಬರಿ ಫಾಸ್ಟ್ ಆಗಿ ತಗೊಳ್ರಿ. ಒಂದು 10 ಸೆಕೆಂಡ್ ಟು 15 ಸೆಕೆಂಡ್ ಕ್ವಶನ್ ಓದ್ಲಿಕ್ಕೆ ಟೈಮ್ ಕೊಡ್ತೀವಿ. ಫಾಸ್ಟ್ ಆಗಿ ಆನ್ಸರ್ ಅನ್ನ ಕಮೆಂಟ್ ಮಾಡ್ತಾ ಬರ್ರಿ. ಅಷ್ಟರೊಳಗೆ ಬಿಡಿಸಿ ಆನ್ಸರ್ ಹಾಕ್ಬೇಕು ನೀವು. ಎಸ್, ನೋಡ್ರಿ ಏನದ ಕ್ವಶನ್, ಓದ್ರಿ ಚಂದಂಗಿ. ವಾಟ್ ಈಸ್ ದ ಸಿಂಪ್ಲೆಸ್ಟ್ ರೇಷಿಯೋ ಆಫ್ 27 and 20? 27 ಮತ್ತು 21ರ ಅನುಪಾತ ಕೇಳತ್ತಾರ್ರಿ. ಸರಳತಮ ಅನುಪಾತ ನೋಡ್ರಿ ಏನಂತಾರ, ಅವ್ ಎರಡರದ್ದು ಅನುಪಾತ ಹೇಳ್ಬೇಕು. ಸರ್ ಇದು 27 ಐತಿ, ಈ ಕಡೆ 21 ಐತಿ. ಸರ್ ಇವ್ ಎರಡರದ್ದು ಅನುಪಾತ ಹೇಳ್ಬೇಕಂದ್ರ ಅವು ಎಲ್ಲಿವರೆಗೂ ಕಟ್ತಾ ಹೋಗ್ತಾವ ಅಲ್ಲಿವರೆಗೂ ಕಟ್ತಾ ಹೊಡಿಬೇಕು ಅಷ್ಟೇ. ನೋಡ್ರಿ ಹಂಗಾರ ಯಾವ ಮಗ್ಗಿ ಒಳಗೆ ಹೋಗ್ತಾವು? ಸರ್ ನೋಡ್ರಿ 3 9 9ರಲ್ಲಿ ಹೋಗ್ತಾವ, ಎಷ್ಟರಲ್ಲಿ ಹೋಗ್ತಾವ? 3ರಲ್ಲಿ ಹೋಗ್ತಾವ. ಸರ್ 3 9ರಲ್ಲಿ 27, 3 7ರಲ್ಲಿ 21. ಸರ್ 9 ಮತ್ತು 7 ಯಾವಾರ ಒಂದ ಮಗ್ಗಿ ಒಳಗೆ ಹೋಗ್ತಾವೇನು? ಇಲ್ಲ ಅಂತಾರೆ. ಇಷ್ಟ ಇಟ್ಬಿಡ್ರಿ. ಸರ್ 9 ಅನುಪಾತ 7 ಅನ್ನೋದು ಆಪ್ಷನ್ 3 ಒಳಗೈತಿ. ಇದ ಆನ್ಸರ್ ಆಗಿರ್ತಿ. ಮುಗಿದು ಹೋತು ಕ್ವಶನ್. ಬರ್ರಿ ಫಾಸ್ಟ್ ಆಗಿ ಆನ್ಸರ್ ಹೇಳ್ಬೇಕು. ಸರ್ ಒಂದು 10 ಸೆಕೆಂಡ್ ಕೊಡ್ತೀನಿ ಓದ್ಕೊಂಡ್ರ, ಇಲ್ಲ 20 ಸೆಕೆಂಡ್ ತಗೊಳ್ರಿ. ಸರ್ 20 ಬೇಡ, 15 ಸೆಕೆಂಡ್ ಓಕೆ ನೋಡ್ರಿ ಆನ್ಸರ್. ನೋಡ್ರಿ ಎಸ್, ನೋಡ್ರಿ ಏನೈತಿ ಅಂತಾರ, ವಾಟ್ ಈಸ್ ಅ ಪಾಲಿಗಾನ್ ವಿತ್ 3 sides ಕಾರ್ಡ್? ಅಂದ್ರೆ ಇದ್ರ ಅರ್ಥ ಏನು ಅಂತಂದ್ರ 3 ಬಾಹುಗಳನ್ನು ಹೊಂದಿರುವ ಬಹುಭುಜಾಕೃತಿಯನ್ನು ಏನೆಂದು ಕರೆಯುತ್ತಾರೆ, ಏನೆಂದು ಕರೆಯುತ್ತೇವೆ? ಓಕೆ ಸರ್ ನೋಡ್ರಿ ಒಂದು ತ್ರಿಭುಜ, ಜಸ್ಟ್ ಇಲ್ಲಿ 3 ಪಾಲಿಗಾನ್ಸ್ ಅಂದ್ರೆ 3 ಬಾಹುಗಳನ್ನ. ಸರ್ 3 ಬಾಹು ಅಂದ್ರೆ ನೀವೇನ್ ಅನ್ಕೋತೀರಿ? ತ್ರಿಭುಜನ ಅಂತ ಅನ್ಕೋತೀರಿ. ಎಸ್ ಓಕೆ. ಬಟ್ ಅಲ್ಲಿ ಇನ್ನೊಂದು ಪದ ಏನಾರ ಬಳಕೆ ಮಾಡ್ತಿದ್ರು ಅಂತಾರ, 3 ಸಮಬಾಹು ತ್ರಿಭುಜ ಅಂತಿದ್ರು ಅಂತಂದ್ರ ಅವಾಗ ನಮ್ಗ ಯಾವ್ದಾಗ್ತಿತ್ತು? ಆಪ್ಷನ್ 4 ಸರಿ ಆಗ್ತಿತ್ತು. ಬಟ್ ಈಗ ಸಮಬಾಹು ತ್ರಿಭುಜ ಅಂತ ಅಂದಾರೇನು? ಅಲ್ಲ, ಅಂದಿಲ್ಲ ಅಂತಂದ್ರ ಸರ್ 3 ಬಾಹುಗಳಿರ್ತಕ್ಕಂತ ಒಂದು ಪಾಲಿಗಾನ್ಸ್ ಅಂತಾರ ಯಾವ್ದಾಗಿರ್ತೈತಿ? ತ್ರಿಭುಜನ ಆಗಿರ್ತೈತಿ. ಸರ್ ಕೇಳ್ಬೋದು ಪ್ರಶ್ನೆ, ಸರ್ ಈಚ್ ಆಂಗಲ್ ಎಷ್ಟು ಡಿಗ್ರಿ ಇರ್ತಾವ ಅಂತ ಕೇಳ್ಬೋದು. ಈಚ್ ಆಂಗಲ್ 60 ಡಿಗ್ರಿ, 30 ಡಿಗ್ರಿ ಇರ್ತಾವ. ಸರ್ ಟೋಟಲ್
ಇಂಟರ್ನಲ್ ಆಂಗಲ್ ಎಷ್ಟಿರ್ತೈತಿ ಅಂತ ಕೇಳ್ಬಹುದು, ಒಂದು ತ್ರಿಭುಜದ ಒಳಕೋನಗಳ ಮೊತ್ತ ಎಷ್ಟಿರ್ತೈತಿ ಅಂತ ಕೇಳ್ಬಹುದು. ಅವಾಗ ಎಷ್ಟಾಗಿರ್ತೈತಿ ಅಂತಾರ 180 ಡಿಗ್ರಿ ಆಗಿರ್ತೈತಿ. ಎಸ್ ಕ್ಲಿಯರ್ ಆಗತೈತಿ ಅಂತ ಅನ್ಕೋತೀನಿ ಸರ್. ಹಂಗಾರೆ ಚೌಕ ಅಂತಾರ ಇವಕ್ಕೆ ಎಷ್ಟು ಪಾಲಿಗಾನ್ಸ್ ಇರ್ತಾವ ಅಂದ್ರ 4. ಸರ್ ಆಯತ ಅಂತಾರ ಇವಕ್ಕೂ ಎಷ್ಟು ಇರ್ತಾವ ಅಂದ್ರ 4. ಓಕೆ, ನಮ್ಮ ಆನ್ಸರ್ ಯಾವ್ದಾಗಿರ್ತೈತಿ ಇದಾಗಿರ್ತೈತಿ ಸರ್. ಇದು ಯಾಕೆ ಆಗುದಿಲ್ಲ ಅಂದ್ರ ಅವ್ರು ಇಲ್ಲಿ ಸಮಬಾಹುಗಳಂತ ಮೆನ್ಷನ್ ಮಾಡಿಲ್ಲ ಅದಕ್ಕೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ಬರ್ರಿ ಸರ್. ಅದ ಕ್ವಶನ್ ರಿಪೀಟ್ ಆಗೈತೆ. ನೆಕ್ಸ್ಟ್ ಕ್ವಶನ್ ಸರ್ ನೋಡೋಣ. ಈ ಪ್ರಶ್ನೆಗೆ ಆನ್ಸರ್ ಮಾಡ್ರಿ, ಎಷ್ಟು ಬರ್ತೈತಿ ಆನ್ಸರ್ ಪಟ್ 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 ಕಮೆಂಟ್ಸ್ ಮಾಡ್ಕೊತ ಸರ್. ಏನೈತಿ ಪ್ರಶ್ನೆ ಸರ್? 20 ಸಂಖ್ಯೆಗಳ ಸರಾಸರಿ 8, ಅವುಗಳಲ್ಲಿ ಮೊದಲ 10 ಸಂಖ್ಯೆಗಳ ಸರಾಸರಿ 10 ಆದರೆ ಕೊನೆಯ 10 ಸಂಖ್ಯೆಗಳ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತ ನಾತಾರ ಸರ್. ನೋಡ್ರಿ, ಫಸ್ಟ್ 20 ಸಂಖ್ಯೆ ಅದಾವಂತ. ಈ 20 ಸಂಖ್ಯೆಗಳ ಸರಾಸರಿ 8 ಸರ್. ನಿಮಗೆ ಗೊತ್ತಿರಲಿ ನಂಬರ್ ಇಂಟು ಅವರೇಜ್, ನಂಬರ್ ಇಂಟು ಅವರೇಜ್ ಮಾಡಿದ್ರ ನಮಗೇನು ಸಿಗ್ತೈತಿ ಅಂದ್ರ ಸಮ್ ಸಿಗ್ತೈತಿ ಸರ್. ನಂಬರ್ ಇಂಟು ಅವರೇಜ್ ಮಾಡಿದ್ರೆ ಏನ್ ಸಿಗ್ತೈತಿ? ಸಮ್ ಸಿಗ್ತೈತಿ. ಅಂದ್ರೆ 20 ಇಂಟು 8 ಅಂದ್ರೆ ಎಷ್ಟಾಗತ್ತೆ ಹೇಳ್ರಿ? 160 ಆಗತ್ತೆ. ಇದು ಒಟ್ಟು ಮೊತ್ತ. ಓಕೆ, ಇನ್ ನೆಕ್ಸ್ಟ್ ಇದ್ರಾಗ ಅವುಗಳಲ್ಲಿ ಮೊದಲ 10 ಸಂಖ್ಯೆಗಳ ಸರಾಸರಿ 10 ಅಂತ ಸರ್. ಮೊದಲ ಫಸ್ಟ್ 10 ನಂಬರ್, ಫಸ್ಟ್ ಈ 10 ನಂಬರ್ದು ಸರಾಸರಿ ಎಷ್ಟು ಅಂದ್ರೆ 10 ಅಂತಂದ್ರ ನೋಡ್ರಿ 10 ಸಂಖ್ಯೆ ಅದಾವ, 10 ಸರಾಸರಿ ಅಂದ್ರೆ ಟೋಟಲ್ ಮೊತ್ತ ಎಷ್ಟಾಗ್ತೈತಿ? 100 ಆಗ್ತೈತಿ ಸರ್. ಆಮೇಲೆ ಏನ್ ಕೇಳತ್ತಾರ ಅಂದ್ರ ಕೊನೆಯ 10 ಸಂಖ್ಯೆಗಳ ಸರಾಸರಿ ಸರ್. ನೋಡ್ರಿ, ಟೋಟಲ್ ಎಷ್ಟು ಸಂಖ್ಯೆ ಇದ್ದು? ಟೋಟಲ್ 20 ಸಂಖ್ಯೆ ಇದ್ದು ಇದ್ರಾಗ ಫಸ್ಟ್ 10 ಸಂಖ್ಯೆ ತೆಗೆದ್ರ ಇನ್ನ ಎಷ್ಟು ಸಂಖ್ಯೆ ಉಳಿತಾವ? 10 ಉಳಿತಾವ. ಹಂಗಾರೆ ಈ 10 ಸಂಖ್ಯೆದು ನೋಡ್ರಿ 20 ಸಂಖ್ಯೆದ ಮೊತ್ತ ಇಷ್ಟು, ಇದ್ರಾಗ 10 ಸಂಖ್ಯೆದ ಮೊತ್ತ ತೆಗೆದ್ರ ಇನ್ನೆಷ್ಟು ಉಳಿತೈತಿ ಅಂದ್ರ 60 ಉಳಿತೈತಿ ಸರ್. ಈ 10 ಸಂಖ್ಯೆಗಳ ಮೊತ್ತ ಎಷ್ಟು ಅಂತಾರ? 60 ಸರ್. ನನಗೆ ಎವರೇಜ್ ಬೇಕು ಅಂತಂದ್ರ ಮತ್ತೇನ್ ಮಾಡ್ಬೇಕು ನಾನು? ಎವರೇಜ್ ಅಂತಾರ ಸಮ್ ಡಿವೈಡೆಡ್ ಬೈ ನಂಬರ್ ಮಾಡ್ತೀವಿ ಸರ್. ಸಮ್ ಎಷ್ಟೈತಿ? 60 ಐತಿ. ಇನ್ನು ಎಷ್ಟು ಸಂಖ್ಯೆ ಅದಾವ? 10 ಸಂಖ್ಯೆ ಸರ್. ನೋಡ್ರಿ, ಇವಾಗ ಕಡ್ತಾ ಹೊಡೆದ್ರಿ ಅಂತಾರೆ ಈ 0 ಕ್ಯಾನ್ಸಲ್. ಸರಾಸರಿ ಎಷ್ಟಾಗ್ತೈತಿ? 6 ಆಗ್ತೈತಿ. ಆಪ್ಷನ್ 2 ಅನ್ನೋದು ಸರಿ ಆಗ್ತದ. ಓಕೆ, ನೆಕ್ಸ್ಟ್ ಕ್ವಶನ್ ಬರ್ರಿ, ಫಾಸ್ಟ್ ಆಗಿ ಆನ್ಸರ್ ಅನ್ನ ಹಾಕ್ಬೇಕು. ಓದ್ಕೊಳ್ರಿ ಕ್ವಶನ್ ಅನ್ನ. ಎಸ್, ಓದಿದ್ರಿ ಅಂತ ಅನ್ಕೋತೀನಿ. ನೋಡ್ರಿ ಸರ್, ನೋಡ್ರಿ, ದ ರೇಷಿಯೋ ಆಫ್ ದ ಏಜಸ್ ಆಫ್ ಎ ಅಂಡ್ ಬಿ ಇಸ್ 1:3. ಇಫ್ ಬಿ's ಏಜ್ ಈಸ್ 15 years, ಫೈಂಡ್ ದ ಏಜ್ ಆಫ್ ಎ. ಅಂದ್ರೆ ಏನ್ ಅನ್ನತಾನಂದ್ರ ಸರ್, ಎ ಮತ್ತು ಬಿ ಇಬ್ರು ಜನ ಅದಾರು. ಅವ್ರಿಬ್ರು ವಯಸ್ಸಿನ ಅನುಪಾತ 1:3 ಐತಿ. 1:3. ಇವ್ರದ್ದು 1 ಪಾರ್ಟ್, ಇವ್ರದ್ದು 3 ಪಾರ್ಟ್. 1:3 ಐತಿ. ಆಮೇಲೆ ಯಾರ್ದು ಏಜ್ ಕೊಡತಾರ ಅಂತಾರ ಬಿಯ ವಯಸ್ಸು 15 ವರ್ಷಗಳಾದರೆ ಸರ್. ಬಿ ಏಜ್ ಎಷ್ಟು ಅಂತ? 15 ವರ್ಷ ಅಂತ ಸರ್. ಬಿದ ಅನುಪಾತ ಎಷ್ಟೈತಿ? ಹಂಗಾರ ಬಿದ್ ಇಲ್ಲಿ ಅನುಪಾತ ನೋಡಿದ್ರ ನಮ್ ಪ್ರಕಾರ 3 ಐತಿ, ಬಟ್ ಅವ್ರು ಹೇಳತ್ತಾರ ಅವ್ನು 15 ವರ್ಷ ಅಂತ ಹೇಳತ್ತಾರ. ಹಂಗಾರೆ ನಾವೇನ್ ಮಾಡ್ಬೇಕಂದ್ರೆ ನಿಮ್ಗೆ ಹೇಳಿದೀನಿ ಸರ್, 1 ಪಾರ್ಟ್ ವ್ಯಾಲ್ಯೂ ತಕ್ಕೋಬೇಕು ಅಂತಾರ. ಯಾರ್ದು ವಯಸ್ಸು ಕೊಟ್ಟಿರ್ತಾರ, ಯಾರ್ದು ವ್ಯಾಲ್ಯೂ ಕೊಟ್ಟಿರ್ತಾರ, ಅವ್ರ ಅನುಪಾತಲೆ ಕಡ್ತಾ ಹೊಡೆದ್ರ 1 ಪಾರ್ಟ್ ವ್ಯಾಲ್ಯೂ ಸಿಗ್ತೈತಿ. ಸರ್ ಹಂಗಾರೆ ಈಗ ಹೇಳ್ರಿ ಸರ್, ಬಿದ ವಯಸ್ಸು 15 ವರ್ಷ ಐತಿ, ಬಿದ ಅನುಪಾತ 3 ಪಾರ್ಟ್ ಐತಿ ಸರ್. ಇದ 3 ಪಾರ್ಟ್ ವ್ಯಾಲ್ಯೂ ಎಷ್ಟಾಗಿರ್ತೈತಿ? 15 ವರ್ಷ ಆಗಿರ್ತೈತಿ. ಇನ್ನು ಯಾರ್ದು ಏಜ್ ಬೇಕಾಗೈತಿ? ಎ ಯ ವಯಸ್ಸು ಬೇಕು ಅಂತಾರ. ಏದ ಅನುಪಾತ ಎಷ್ಟೈತಿ ಅಂದ್ರೆ 1 ಪಾರ್ಟ್ ಐತಿ ಸರ್. ಈ 1 ಪಾರ್ಟ್ ವ್ಯಾಲ್ಯೂ ಎಷ್ಟಾಗ್ತದ? 3ಲೆ ಕಡ್ತಾ ಹೊಡಿರಿ. 3 ಎಷ್ಟ್ರಲ್ಲಿ 15 ಅಂತಾರ. 3 5ರಲ್ಲಿ 15. ಇದ 5ಅನ್ನ ಇಲ್ಲಿ ಇಂಟು ಮಾಡ್ಕೊಂಡ್ರಿ ಅಂತಾರ. 1 into 5 ಅಂತಾರ 5 year. ಯಾರ್ದು ಏಜ್ ಅಂತಾರ? ಏದ್ ವರ್ಷ 5 ವರ್ಷ. ಓಕೆ, ನೆಕ್ಸ್ಟ್ ಕ್ವಶನ್ ಬರ್ರಿ. ಏನೈತಿ ಕ್ವಶನ್? ಫಾಸ್ಟ್ ಆಗಿ ಆನ್ಸರ್ ಕಮೆಂಟ್ ಪಟ್ ಪಟ್ ಪಟ್. ವಿಡಿಯೋ ಪಾಸ್ ಮಾಡಬೇಕು, ಬಿಡಿಸ್ಬೇಕು, ಆನ್ಸರ್ ಕಮೆಂಟ್ ಹಾಕ್ಬೇಕು, ಮುಂದೆ ಬರಬೇಕು. ನೋಡೋಣ ಎಷ್ಟು ಜನ ಆಗ್ತೀರಿ ಸರ್. ಒಂದೇ ಲೈನ್ ನ ಬಿಡಿಸುವಂತ ಕ್ವಶನ್, ಬಟ್ ನಿಮಗೆ ಕಾನ್ಸೆಪ್ಟ್ ಎರಡು ಹೇಳ್ತೀನಿ. ನೀಟಾಗಿ ಚಂದಂಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸರ್. ನೋಡ್ರಿ ಏನೈತಿ? 5 ಮಂದಿ ಒಂದು ಕೆಲಸವನ್ನು 10 ದಿನಗಳಲ್ಲಿ ಮುಗಿಸಬಲ್ಲರು ಅಂದ್ರೆ ಮಾಡಬಲ್ಲವರಾದರೆ ಒಬ್ಬ ಮನುಷ್ಯ ಅದನ್ನು ಎಷ್ಟು ದಿನಗಳಲ್ಲಿ ಮಾಡುತ್ತಾನೆ? ಅದನ್ನು ಡ್ಯಾಶ್ ದಿನಗಳಲ್ಲಿ ಮಾಡುತ್ತಾನೆ ಅಂತ ಪ್ರಶ್ನೆ ಕೇಳತ್ತಾರ. ನೋಡ್ರಿ, ಸಿಂಪಲ್. ಏನಂತಾರ ಸರ್, ಇಲ್ಲಿ ನಿಮಗೆ ಹೇಳಿದ್ದೀನಿ ಯಾವಾಗ ಜನ, ಕೆಲಸ, ದಿನ. ಜನ ಅಂದ್ರ ಪೀಪಲ್, ಕೆಲಸ ಅಂದ್ರ ವರ್ಕ್, ದಿನ ಅಂದ್ರ ಡೇಸ್. ಸರ್ PWD ನೆನಪಿಟ್ಕೊಳ್ರಿ ಅಂತ ಹೇಳಿದ್ವಿ. ಏನು?
ಪಿ ಡಬ್ಲ್ಯೂ ಡಿ ಪಿ ಡಬ್ಲ್ಯೂ ಡಿ ಸರ್ ಪೀಪಲ್ ವರ್ಕ್ ಡೇಸ್ ಸರ್ 5 ಮಂದಿ ಪೀಪಲ್ ಅಂದ್ರೆ ಪೀಪಲ್ ಕೆಳಗಡೆ ಬರಿಬೇಕು ಸರ್ ಯಾವುದೋ ಒಂದು ಕೆಲಸ ಯಾವುದೋ ಒಂದು ಕೆಲಸ ಒಂದು ಸರ್ ಎಷ್ಟು ದಿನ ಮುಗಿಸ್ತಾನ ಅಂತಾರ 10 ದಿನ ಮುಗಿಸ್ತಾರ ಇನ್ನು ಅದೇ ಕೆಲಸ ಒಬ್ಬ ಮನುಷ್ಯ ಸರ್ ನೋಡ್ರಿ ಒಬ್ಬ ಮಾಡ್ಬೇಕು ಅದ ಕೆಲಸ ಅಂದ್ರೆ ಅದ್ರ ಕೆಳಗ ಬರಿತೀನಿ ಒಬ್ಬ ಮನುಷ್ಯ ಅದ ಒಂದು ಕೆಲಸ ಎಷ್ಟು ದಿನ ಮುಗಿಸ್ತಾನೆ ಇಲ್ಲಿ ಕ್ವಶನ್ ಮಾರ್ಕ್ ಹಾಕ್ಬೇಕು ಸರ್ ವಿ ಆಕಾರದಾಗ ಏನ್ ಮಾಡ್ಬೇಕಂದ್ರೆ ಮಲ್ಟಿಪ್ಲಿಕೇಶನ್ ಮಾಡ್ಬೇಕು ಸರ್ ಹಂಗಾರ 5 ಇಂಟು 1 ಅಂದ್ರೆ 5 ಇಂಟು ಇದು 10 5 ಇಂಟು 1 ಇಂಟು 10 ಓಕೆ ಇನ್ನು ಡಿವೈಡೆಡ್ ಬೈ ಸರ್ 1 ಇಂಟು 1 ಅಂದ್ರೆ 1 ಇಂಟು ಕ್ವಶನ್ ಮಾರ್ಕ್ ಅಂದ್ರೆ 1 ಇಂಟು ಕ್ವಶನ್ ಮಾರ್ಕ್ ನೋಡ್ರಿ ಹಂಗಾರ 1 ಇಂಟು ಕ್ವಶನ್ ಮಾರ್ಕ್ ಅಂದ್ರೆ ನೋಡ್ರಿ ಒಂದ್ರಲ್ಲೇ ಕಟ್ತಾ ಹೊಡೆದ್ರೆ ಏನು ಫರಕ್ ಬೀಳಂಗಿಲ್ಲ 10 ಇಂಟು 5 ಅಂದ್ರೆ 50 ದಿನ ಏನ್ ಮಾಡ್ತಾನಂದ್ರೆ ಅವ ಸಮಯ ತಗೋತಾನ 50 ದಿನ ತಗೋತಾನ ಆಪ್ಷನ್ 4 ಸರಿ ಆಗ್ತೈತಿ ಸರ್ ಇಷ್ಟೆಲ್ಲ ಬಿಡಿಸೋದು ಬೇಡ ಅಂದ್ರ ಸರ್ ಶಾರ್ಟ್ಕಟ್ ಟ್ರಿಕ್ ಅಪ್ಲೈ ಮಾಡ್ಕೋಬಹುದು ಹೆಂಗ ಸರ್ ನೋಡ್ರಿ ಏನ್ ಮಾಡ್ರಿ ಅಂತಾರ 5 ಮಂದಿ 10 ದಿನದಾಗ ಮುಗಿಸ್ತಾರ ಅನ್ನೋದನ್ನ ಇಲ್ಲೇ ಇಂಟು ಮಾಡ್ಕೊಳ್ರಿ 5 ಮಂದಿ 10 ದಿನದಾಗ ಕೆಲಸ ಈಕ್ವಲ್ ಟು ಸರ್ ಯಾಕೆ ಈಕ್ವಲ್ ಟು ಅಂದ್ರೆ ಅದೇ ಕೆಲಸ ಅಂದಿದ್ದಕ್ಕೆ ಈಕ್ವಲ್ ಟು ಹಾಕತೀನಿ ಇನ್ನು ನೆಕ್ಸ್ಟ್ ಏನು ಅಂತಾರ ಒಬ್ಬ ಮನುಷ್ಯ ಎಷ್ಟು ದಿನದಾಗ ಮಾಡ್ತಾನ ಸರ್ ಒಬ್ಬ ಮನುಷ್ಯ ಎಷ್ಟು ದಿನದಾಗ ಮಾಡ್ತಾನ ಸರ್ 5 ಮಂದಿ 10 ದಿನದಾಗ ಮಾಡ್ತಾರ ಹಾಗಾದ್ರೆ ಒಬ್ಬ ಎಷ್ಟು ದಿನದಾಗ ಮಾಡ್ತಾನ ಅಂತ ಕೇಳ್ತಾರ ಅಲ್ಲೇ ಕ್ವಶನ್ ಮಾರ್ಕ್ ಹಾಕ್ರಿ ಸರ್ ಈ 1 ರಿಂದ ಇದನ್ನ ಕಟ್ತಾ ಹೊಡೆದ್ರೆ ನಮಗೇನು ಫರಕ್ ಬೀಳಂಗಿಲ್ಲ 5 ಇಂಟು 10 50 ಅನ್ನೋದು ಆನ್ಸರ್ ಆಗ್ತೈತಿ ಆಪ್ಷನ್ ಯಾವ್ದು ಆಪ್ಷನ್ 4 ಅನ್ನೋದು ಸರಿ ಓಕೆ ನೆಕ್ಸ್ಟ್ ಕ್ವಶನ್ ಸರ್ ಪಟ್ ಆನ್ಸರ್ ಅನ್ನ ಕಮೆಂಟ್ ಮಾಡ್ತಾ ಬರಬೇಕು ಸರ್ 15 ಸೆಕೆಂಡ್ ನಿಮ್ಗೆ ಫಾಸ್ಟ್ ಆಗಿ ಓದ್ರಿ ನೋಡ್ರಿ a milkman mixed 30% water into 70 liters of milk how much water did he add ಅಂದ್ರ 70 ಲೀಟರ್ ನೋಡ್ರಿ ಹಾಲುಗಾರನೊಬ್ಬ 70 ಲೀಟರ್ ಹಾಲಿಗೆ 30% ನೀರನ್ನು ಬೆರೆಸಿದನು 30% ನೀರನ್ನು ಬೆರೆಸಿದನು ಅವನು ಎಷ್ಟು ಲೀಟರ್ ನೀರು ಹಾಕಿದಾನ ಅಂತ ಕೇಳತ್ತಾರ ನೋಡ್ರಿ ಟೋಟಲ್ ಹಾಲ್ ಎಷ್ಟೈತಿ 70 ಲೀಟರ್ ಐತಿ ಈ 70 ಲೀಟರ್ಕ 30% ನೀರ್ ಹಾಕ್ಯಾನಂತ ಅದ್ರ ಪ್ರಮಾಣ ಕೇಳತ್ತಾರ ಸರ್ 30% 30 ಡಿವೈಡೆಡ್ ಬೈ 100 ಮುಗಿದೋತ್ರಿ 30% ಅಂದ್ರೆ 30% ತೆಗೆಕ್ ಬರ್ಬೇಕಲ್ಲ ಈಗ ಈ ಜೀರೋ ಕ್ಯಾನ್ಸಲ್ ಈ ಜೀರೋ ಕ್ಯಾನ್ಸಲ್ ಸರ್ 7 ಮೂರ್ಲೆ ಎಷ್ಟು ಅಂತಾರ 21 ಎಷ್ಟು ಲೀಟರ್ ನೀರ್ ಹಾಕ್ಯಾನ ಹೇಳ್ರಿ 21 ಲೀಟರ್ ಏನ್ ಮಾಡ್ಯಾನ ಅಂತಾರ ನೀರ್ ಹಾಕ್ಯಾನ ಆಪ್ಷನ್ 2 ಅನ್ನೋದು ಆನ್ಸರ್ ಓಕೆ ಮುಂದಿನ ಪ್ರಶ್ನೆ ಪಟ್ನ ಕಮೆಂಟ್ ಬರ್ಬೇಕು ಆನ್ಸರ್ ಏನೈತಿ ಅಂತ ಹೇಳಿ ಎಸ್ ಸರ್ ಬಹಳ ಸಿಂಪಲ್ ಕ್ವಶನ್ ಅದ ಬಹಳ ಸಿಂಪಲ್ ಕ್ವಶನ್ ಏನ್ ಬಿಡಿಸ್ತೀರಿ ಹೆಂಗ್ ಬಿಡಿಸ್ತೀರಿ ಎಸ್ ನೋಡ್ರಿ ಏನೈತಿ ಕ್ವಶನ್ ಸರ್ ಏನ್ ಅನ್ನತಾರ ಅಂದ್ರ when 1 is added to 3 times a whole number you get 10 ಫೈಂಡ್ ದ ಹೋಲ್ ನಂಬರ್ ಅಂತ ಅಂತಾರೆ ಸರ್ ಯಾವುದೋ ಒಂದು ಪೂರ್ಣ ಸಂಖ್ಯೆ ಐತಿ ಅದಕ್ಕೆ ಏನ್ ಮಾಡತ್ತಾರ ಅಂದ್ರ ಅದ್ರದ್ದು 3 ಪಟ್ಟ ಮತ್ತ ಅದಕ್ಕೆ 1 ಕೂಡಿಸಿದಾಗ ಎಷ್ಟು ಬರ್ಬೇಕಂದ್ರ 10 ಬರ್ಬೇಕಂತ ಆ ಸಂಖ್ಯೆ ಯಾವ್ದು ಸರ್ ಹಂಗಾರ ನೋಡ್ರಿ ಈಗ ಇದು 1 ಐತಿ ಅಂತ ನಾ ತಗೋತೇನೆ ಸರ್ 1 ತಗೊಂಡು ಇದ್ರದ್ದು 3 ಪಟ್ಟ ಅಂದ್ರೆ ಒಂದ್ರದ್ದು 3 ಪಟ್ಟ ಎಷ್ಟು 3 ಇದನ್ನ ಕೂಡ್ಸಿರ ಅದ್ ಎಷ್ಟು ಬರ್ಬೇಕು ನೋಡ್ರಿ ಇದು 3 ಪಟ್ಟ ಅಂದ್ರೆ ಎಷ್ಟೈತಿ ಇವಾಗ ಜಸ್ಟ್ ನೋಡ್ರಿ ಇಲ್ಲಿ 1 ಐತಿ ಅವ್ರ ಏನಂತಾರ ಒಂದು ಪೂರ್ಣ ಸಂಖ್ಯೆ 3ರಷ್ಟಿಗೆ ಅಂದ್ರೆ ಇದೇನೈತಿ ಇದ್ರದ್ದು 3 ಪಟ್ಟ ಅಂದ್ರೆ ಎಷ್ಟು 3 ಮತ್ತೆ ಇದಕ್ಕೆ ಏನ್ ಮಾಡ್ಬೇಕು 1 ಕೂಡಿಸ್ಬೇಕು ಅಂದ್ರೆ ಇದೆಷ್ಟು ಆಗತೈತಿ 4 ಆಗತೈತಿ ಬಟ್ ನಮಗೆ ಎಷ್ಟು ಬರ್ಬೇಕು 10 ಬರ್ಬೇಕು ಬರಾತೈತೇನು ತಪ್ಪು ಸರ್ ನೆಕ್ಸ್ಟ್ ಸರ್ ಇನ್ ಇದ್ರದ್ದು 3 ಪಟ್ ಅಂದ್ರೆ 2 ಮೂರ್ಲೆ ಎಷ್ಟು 6 ಈ 6ಕ್ಕ ಸರ್ ಮತ್ತೆ ಏನ್ ಮಾಡ್ಬೇಕಂದ್ರೆ ಈ 1 ಕೂಡಿಸ್ಬೇಕು ಈ 1 ಕೂಡಿಸಿದ್ರೆ ಎಷ್ಟಾಯ್ತು 7 ಆಯ್ತು ಸರ್ ಹಾಗಾದ್ರೆ ಎಷ್ಟು ನಮಗೆ 10 ಬರ್ಬೇಕು ಬಟ್ ಇಲ್ಲಿ ಎಷ್ಟು ಬರಾತೈತಿ 7 ಬರಾತೈತಿ ಅದಕ್ಕೆ ಇದು ಕೂಡ ತಪ್ಪು ಸರ್ ಹಂಗಾರೆ ಈಗ ಮತ್ತೆ ಇದ್ರದ್ದು 3 ಪಟ್ ಇದ್ರದ್ದು 3 ಪಟ್ ಎಷ್ಟಾಗ್ತೈತಿ 3 ಮೂರ್ಲೆ ಎಷ್ಟಾಗ್ತೈತ್ರಿ 9 ಆಗ್ತೈತಿ ಈ 9ಕ್ಕ ಸರ್ ಈ 1 ಕೂಡಿಸಿದ್ರ ಎಷ್ಟು ಬರ್ಬೇಕಂತ 10 ಬರ್ಬೇಕು 10 ಬರಾತೈತೋ ಬರಾತೈತ ಈ ಆಪ್ಷನ್ ಸರಿಯಾಗಿರುತ್ತೆ ಓಕೆ ಸರ್ ಇದು ಅರ್ಥ ಆಗ್ಲಿಲ್ಲ ಅಂತಂದ್ರ ಸರ್ ಡೈರೆಕ್ಟ್ ಹೆಂಗ್ ಬಿಡಿಸೋದಂತಾರ ಸರ್ ಯಾವ್ದೋ ಒಂದು ಸಂಖ್ಯೆ ಅಂದ್ರೆ ಏನೈತಿ ಎಕ್ಸ್ ಐತಿ ಇನ್ನು ಅದ್ರದ್ದು 3 ಪಟ್ ಅಂದ್ರೆ ಇಂಟು 3 ಮಾಡ್ಕೊಂಡ್ರ ಏನಾಗ್ತೈತಿ 3 ಇಂಟು ಎಕ್ಸ್ ಅಂದ್ರ 3x ಆಗ್ತೈತಿ ಈ ಸಂಖ್ಯೆಗೆ ನಾವ್ ಏನ್ ಮಾಡ್ಬೇಕಂದ್ರ 1 ಕೂಡಿಸಿರ ಎಷ್ಟು ಬರ್ತೈತಿ ಅಂದ್ರ 10 ಬರ್ತೈತಿ
ಕ್ಲಿಯರ್ ಬರಿಬೋದಲ್ರಿ ಯಾವ್ದೋ ಒಂದು ಸಂಖ್ಯೆ ಅದು 3 ಪಟ್ಟು ಅಂದ್ರೆ 3x ಅದಕ್ಕೆ ಒಂದು ಕೂಡ್ಸ್ರೆ ಎಷ್ಟು ಬರ್ತೈತಿ 10 ಬರ್ತೈತಿ ಹಾಗಾದ್ರೆ ನನಗೇನು ಬೇಕಾಗೈತಿ ಈ x ಅಂದ್ರೆ ಆ ಸಂಖ್ಯೆ ಬೇಕಾಗೈತಿ ಹಂಗಾರೆ ಈಗ ಹೇಳ್ರಿ 3x ಈ ಪ್ಲಸ್ ಇದ್ದಿದ್ದು ಆ ಕಡೆ ಹೋದ್ರೆ ಏನಾಗ್ತೈತಿ ಮೈನಸ್ ಆಗ್ತೈತಿ ಸರಿ 10ರಾಗ ಈ ಒಂದು ತೆಗೆದ್ರೆ ಎಷ್ಟು ಬರ್ತೈತಿ ಅಂತಾರೆ 9 ಬರ್ತೈತಿ 9 ಹಂಗಾರೆ ನಂಗೆ ಎಕ್ಸ್ ಅಲ್ಲಿ ಬೇಕಾಗೈತಿ ಅದ ನೋಡ್ರಿ ಇಂಟು ಒಳಗಂತ ಇರ್ತಕ್ಕಂಥ 3 ಈ ಕಡೆ ಬಂದ್ರೆ ಏನಾಗ್ತೈತಿ ಡಿವೈಡ್ ಆಗ್ತೈತಿ ಹಂಗಾರೆ 3 ಒಂದ್ರಲೆ 3 3 9 x = 3 ಆಪ್ಷನ್ ಯಾವುದು ಅಂತಾರೆ ಆಪ್ಷನ್ ಕೂಡ 3 ಆನ್ಸರ್ ಕೂಡ ನೆಕ್ಸ್ಟ್ ಕ್ವಶನ್ ಫಾಸ್ಟ್ ಬಿಡಿಸ್ರಿ ನೋಡೋಣ ಏನೈತಿ ಸರ್ ಮೆನ್ಸುರೇಷನ್ ರಿಲೇಟೆಡ್ ಕ್ವಶನ್ ಪ್ರತಿಯೊಂದು ಶಿಫ್ಟ್ ಒಳಗೂ 2-3 ಕ್ವಶನ್ ಬರತಾವು ವೆರಿ ಇಂಪಾರ್ಟೆಂಟ್ ವೆರಿ ಲಾಜಿಕಬಲ್ ಕ್ವಶನ್ಸ್ ಇರ್ತಾವ ತರಾಗ ತಿಳ್ಕೊಂಡು ಬಿಡಿಸ್ಬೇಕು ಆಗ್ತದೆ ಓಕೆ ನೋಡ್ಕೊಂಡ್ರಿ ಅಂತ ಅನ್ಕೋತೀನಿ ಸರ್ ನೋಡ್ರಿ ಆಯತದ ವಿಸ್ತೀರ್ಣ ದ ಏರಿಯಾ ಆಫ್ ದ ರೆಕ್ಟಾಂಗಲ್ ಈಸ್ 84 ಸೆಂಟಿಮೀಟರ್ ಸಾರಿ 84 ಮೀಟರ್ ಸ್ಕ್ವೇರ್ ನೆಕ್ಸ್ಟ್ ಅದರ ಉದ್ದ 12 ಮೀಟರ್ ಹಾಗಾದ್ರ ಅದರ ಅಗಲವನ್ನ ಕಂಡಿಡಿರಿ ಅಂತ ಅನ್ನತಾರ ನೋಡ್ರಿ ಲೆಂತ್ 12 ಮೀಟರ್ ಐತಿ ಅದರ ಬ್ರೀಡ್ ತನ್ನ ಕಂಡಿಡಿರಿ ಅಂತ ಅನ್ನತಾರ ಸರ್ ಬಹಳ ಸಿಂಪಲ್ ಈಸಿಯಾಗಿ ಆನ್ಸರ್ ಮಾಡ್ಬೋದು ಸರ್ ಫಸ್ಟ್ ನೋಡ್ಕೊಳ್ರಿ ಇದು ಒಂದು ಆಯತ ಇದೊಂದು ಆಯತ ಇದಕ್ಕೆ ಲೆಂತ್ ಅಂತ ಕರಿತೀವಿ ಇದಕ್ಕೆ ಬ್ರೀಡ್ ಅಂತ ಕರಿತೀವಿ ಸರ್ ಇಲ್ಲಿ ನಮಗೆ ಮೇನ್ ಒಂದು 3 ಫಾರ್ಮುಲಾ ಬರ್ತಾವು ಸರ್ ಒಂದ್ ಏನಂತಾರ ಸರ್ ಪೆರಿಮೀಟರ್ ಕಂಡಿಡಿಯೋದು ಬರ್ತದ ಸರ್ ಪೆರಿಮೀಟರ್ ಅಂದ್ರೆ ಸುತ್ತಳತೆ ಅಥವಾ ಪರಿಧಿ ಓಕೆ ಈಗ ಇದನ್ನ ಕಂಡುಹಿಡಿಬೇಕಾದ್ರೆ ನಾವು ಫಾರ್ಮುಲಾ ಯೂಸ್ ಮಾಡ್ತೀವಿ 2 × L + B ಅಂತ ಹೇಳಿ ಸರ್ ಏರಿಯಾ ಕಂಡುಹಿಡಿಬೇಕಾದ್ರೆ ಫಾರ್ಮುಲಾ ಯೂಸ್ ಮಾಡ್ತೀವಿ ಲೆಂತ್ ಇಂಟು ಬ್ರಿಡ್ತ್ ಅಂತೇಳಿ ಸರ್ ಇನ್ನೊಂದು ಬರ್ತದ ಡಯಾಗ್ನಲ್ ಅಂತೇಳಿ ಸರ್ ಈ ಡಯಾಗ್ನಲ್ ಅಂದ್ರೆ ವಿಕರ್ಣ ಕಂಡುಹಿಡಿಬೇಕಾದ್ರೆ ಲೆಂತ್ ಸ್ಕ್ವೇರ್ ಪ್ಲಸ್ ಬ್ರಿಡ್ತ್ ಸ್ಕ್ವೇರ್ ಅಂತೇಳಿ ಮಾಡ್ಕೋತೀವಿ ಸರ್ ಇದೇನ್ ಮಾಡ್ಕೋತೀವಿ ಅಂದ್ರೆ ಇದ್ರದ್ದು ಇಷ್ಟು ಫಾರ್ಮುಲಾಸ್ ಅದಾವ ಫಾರ್ಮುಲಾ ಮಾಡ್ಕೋಬೇಕು ಇದು ಲೆಂತ್ ಅಂದ್ರೆ ಉದ್ದ ಬ್ರಿಡ್ತ್ ಅಂದ್ರೆ ಅಗಲ ಓಕೆ ಸರ್ ಹಂಗಾರೆ ಈಗ ನಮಗೆ ಏನು ಕೊಟ್ಟಾರು ಇದ್ರ ಲೆಂತ್ 12 ಮೀಟರ್ ಅಂತ ಕೊಟ್ಟಾರ ಸರ್ ಲೆಂತ್ ಎಷ್ಟೈತಿ 12 ಐತಿ ಆಮೇಲೆ ಏನ್ ಕೊಟ್ಟಾರ ಅಂತಾರ ನೋಡ್ರಿ ದ ಏರಿಯಾ ಆಫ್ ದ ರೆಕ್ಟಾಂಗಲ್ ಅಂದ್ರೆ ಏರಿಯಾ ಕೊಟ್ಟಾರ ವಿಸ್ತೀರ್ಣ 84 ಐತಿ ಅಂತ ಸರ್ ಈ ಏರಿಯಾ ಕೊಟ್ಟಾರ ಎಷ್ಟು ಅಂತಂದ್ರ 84 ಮೀಟರ್ ಸ್ಕ್ವೇರ್ ಅಂತೇಳಿ ಕೊಟ್ಟಿದ್ರು ಈಗ ನಮಗ್ ಬೇಕಾಗೈತಿ ಸರ್ ಈ ಬ್ರಿಡ್ತ್ ಎಷ್ಟೈತಿ ಸರ್ ಇಷ್ಟ ತಿಳ್ಕೊಳ್ರಿ ಇದು ಬರ್ಬೇಕಾರ ಏರಿಯಾ ಬರ್ಬೇಕಾರೆ ಏನ್ ಮಾಡತ್ತೀನಿ ನಾನು ಲೆಂತ್ ಇಂಟು ಬ್ರಿಡ್ತ್ ಮಾಡತ್ತೀನಿ ಸರ್ ಈ ಲೆಂತ್ ಮತ್ತು ಬ್ರಿಡ್ತ್ ಬ್ರಿಡ್ತ್ ಎರಡು ಗುಣಿಸಿರ ಇದು ಬರತೈತಿ ಅಂದ್ರ ಸರ್ 12 ಎಷ್ಟರಲ್ಲೇ 84 12 7ರಲ್ಲೇ 84 ಸರ್ 7 ಎಲ್ಲೈತಿ ಇಲ್ಲೇ ಐತಿ ಮುಗಿದ ಹೋಯ್ತು ಸರ್ ಲೆಂತ್ ಇಂಟು ಬ್ರಿಡ್ತ್ ನೋಡ್ರಿ ಇವೆರಡು ಇಂಟು ಮಾಡ್ಕೋತಿಲ್ಲ 12 ಇಂಟು ಇದೊಂದು ಸಂಖ್ಯೆ 12 ಎಷ್ಟರಲ್ಲೇ 84 12 7ರಲ್ಲೇ 84 ಮುಗಿದ ಹೋತ್ನಾ ಇಲ್ಲಿ ಆನ್ಸರ್ ಬರ್ತೈತಿ ಸರ್ ಇದಕ್ಕೆ ಮೆಥಡ್ ಬಿಡಿಸ್ಬೇಕು ಬಿಡಿಸೋನು ತಲೆ ಕೆಡಿಸ್ಕೋಬೇಡ್ರಿ ಸರ್ ಲೆಂತ್ ಕೊಟ್ಟಿದಾರಾ ಸಾರಿ ಏರಿಯಾ ಕೊಟ್ಟಿದಾರಾ ಲೆಂತ್ ಕೊಟ್ಟಿದ್ದಾರೆ ಏರಿಯಾನು ಕೊಟ್ಟಿದ್ದಾರೆ ಏರಿಯಾ ಎಷ್ಟೈತಿ 84 ಐತಿ ಮೀಟರ್ ಸ್ಕ್ವೇರ್ ಅಂತೇಳಿ ಸರ್ ಏರಿಯಾ ಅಂದ್ರೆ ಏನ ಲೆಂತ್ ಇಂಟು ಬ್ರಿಡ್ತ್ ಈಕ್ವಲ್ ಟು 84 ಏರಿಯಾ ಅಂದ್ರೆ ಏನ್ ಹೇಳ್ರಿ ಲೆಂತ್ ಇಂಟು ಬ್ರಿಡ್ತ್ ಇದ ವ್ಯಾಲ್ಯೂ ಎಷ್ಟೈತಿ 84 ಐತಿ ಹಾಗಾದ್ರೆ ಲೆಂತ್ ಎಷ್ಟೈತಿ 12 ಐತಿ ಇನ್ನು ಬ್ರಿಡ್ತ್ ಎಷ್ಟೈತಿ ಬರೀರಿ ಈಕ್ವಲ್ ಟು 84 ಸರಿ ಈಗ ನೋಡ್ರಿ ನನಗೆ ಲೆಂತ್ ಇಂಟು ಬ್ರಿಡ್ತ್ ಮಾಡಿದ್ರೆ 84 ಬರ್ತೈತಿ ಅಂತಾರ 12 ಎಷ್ಟರಲ್ಲೇ 84 ಅಂದ್ರೆ ಅಲ್ಲೇ ಆನ್ಸರ್ ಸಿಕ್ಕೈತಿ ಆಲ್ರೆಡಿ ಈಗ ನಂಗೆ ಬ್ರಿಡ್ತ್ ಬೇಕು ಅಂದ್ರೆ ಈ ಬ್ರಿಡ್ತ್ ಇಲ್ಲೇ ಇಟ್ಕೋತೀನಿ ಈ 84 ಇಲ್ಲೇ ಇರ್ತದ ಸರ್ ಇಂಟು ಒಳಗಿರ್ತಕ್ಕಂಥ ಸಂಖ್ಯೆ ಈ ಕಡೆ ಬಂದ್ರೆ ಏನಾಗ್ತೈತಿ ಡಿವೈಡ್ ಆಗ್ತೈತಿ 12 ಒಂದರಲ್ಲೇ 12 7ರಲ್ಲೇ ಸರ್ ಬ್ರಿಡ್ತ್ ಎಷ್ಟೈತಿ ಅಂದ್ರೆ 7 ಸೆಂಟಿಮೀಟರ್ ಆಪ್ಷನ್ ಯಾವುದು ಎರಡನ್ನೂ ಸರಿ ಆಗ್ತೈತಿ ನೆಕ್ಸ್ಟ್ ಕ್ವಶನ್ ಬರ್ರಿ ಸರ್ ನೋಡ್ರಿ ಏನದ ಪ್ರಶ್ನೆ ಸರ್ ರೀಸನಿಂಗ್ ಕ್ವಶನ್ಸ್ ಸ್ಟಾರ್ಟ್ ಆದವು 15 ಮ್ಯಾಥ್ಸ್ ಪ್ರಶ್ನೆಗಳನ್ನ ಬಿಡಿಸಿದ್ವಿ ಇನ್ನು 5 ರೀಸನಿಂಗ್ ಪ್ರಶ್ನೆಗಳನ್ನ ಫಾಸ್ಟ್ ಆಗಿ ನೋಡ್ತಾ ಹೋಗೋಣ ಆನ್ಸರ್ ಅನ್ನ ಕಮೆಂಟ್ ಮಾಡ್ತಾ ಇಂಥವಂತೂ ಬಹಳಷ್ಟು ಸಾರಿ ಬಿಡಿಸಿದೀನಿ ಏನಂತಾರ ಪದಗಳ ಸರಿಯಾದ ನಿಘಂಟು ಕ್ರಮ ಅಂತಾರ ಇಂಗ್ಲಿಷ್ ಒಳಗೆ ನಿಮ್ಮ ಅಲ್ಫಾಬೆಟ್ಸ್ ಇರ್ತಾವಲ್ಲ ಡಿಕ್ಷನರಿ ವರ್ಡ್ಸ್ ಒಳಗೆ ಬರಿಬೇಕು ಓಕೆ ಸರ್ ನೋಡ್ರಿ ಹಂಗಾರ ಏನೈತಿ ಸರ್ ಎಫ್ ಅಂದ್ರೆ ಎಷ್ಟನೇ ಅಲ್ಫಾಬೇಟು 6ನೇ ಅಲ್ಫಾಬೇಟು ಸರ್ ನೆಕ್ಸ್ಟ್ ವಿ ಅನ್ನೋದು ಎಷ್ಟನೇ ಅಲ್ಫಾಬೇಟ್ 22ನೇ ಅಲ್ಫಾಬೇಟ್ ಎಂ ಅನ್ನೋದು 13ನೇ ಅಲ್ಫಾಬೇಟ್ 4 ಅನ್ನೋದು ಪಿ ಅನ್ನೋದು 16ನೇ ಅಲ್ಫಾಬೇಟ್ ಓಕೆ ಸರ್ ಹಂಗಾರೆ ಈಗ ಫಸ್ಟ್ ಯಾವ್ದು ಬರ್ಬೇಕು ಇದ ಬರ್ಬೇಕಲ್ರಿ ಫಸ್ಟ್ ಅನ್ನೋದು ಎಲ್ಲೈತಿ ಫಸ್ಟ್ ಎಲ್ಲಾದ್ರಾಗ ನೋಡ್ರಿ ಇದ್ರಾಗ ಫಸ್ಟ್ ಐತಿ ಹಂಗಾರೆ ಫಸ್ಟ್ ಬರ್ತೈತಿ ಆಮೇಲೆ ಇದಾದ ನಂತರ ನೋಡ್ರಿ 22 13 16 ಇದು ಬರ್ತೈತಿ ಅಂದ್ರೆ 3 ಸರ್ ನೆಕ್ಸ್ಟ್ 16 22 ಕಂಪೇರ್ ಮಾಡಿದ್ರೆ ಇದು ಬರ್ತೈತಿ ಹಂಗಾರೆ 4ನೇದು ಆಮೇಲೆ ಲಾಸ್ಟ್ ಯಾವ್ದು ಬರ್ತೈತಿ 2ನೇದು 1 3 4 2 1 3 4 2 ಆಪ್ಷನ್ ಯಾವ್ದೈತಿ ಆಪ್ಷನ್ 2 ಓಕೆ ಬರ್ರಿ ನೆಕ್ಸ್ಟ್ ಕ್ವಶನ್ 10 ಸೆಕೆಂಡ್ಗಳ ಕಾಲ ನಿಮ್ಗೆ ಓದ್ಲಿಕ್ಕೆ 10 ಸೆಕೆಂಡ್
ಓದ್ಕೋರಿ ಫಾಸ್ಟ್ ಆಗಿ ಆನ್ಸರ್ ಅನ್ನು ಹೋಗು. ಎಸ್ ನೋಡ್ರಿ ಏನದ ಕ್ವಶನ್ ಓದ್ರಿ, ನೀಟಾಗಿ ಓದ್ರಿ. ಸರಿ 28 ವಿದ್ಯಾರ್ಥಿಗಳ ತರಗತಿಯಲ್ಲಿ ಏನಿದು ಹಿಮಯ ಹಿಮಯ ಸರದಿಯ ಹಿಂಭಾಗದಿಂದ 5ನೇ ಸ್ಥಾನದಲ್ಲಿದ್ದಾಳೆ. ಸರದಿಯ ಹಿಂಭಾಗದಿಂದ 5ನೇ ಸ್ಥಾನದಲ್ಲಿದ್ದಾಳೆ. ಮುಂಭಾಗದಿಂದ ಅವಳ ಸ್ಥಾನ ಯಾವುದು? ಸರ್ ನೋಡ್ರಿ ಇದೊಂದು ಲೈನ್ ಐತಿ ಅಂತ ಅನ್ಕೊಳ್ಳೋಣ. ಈಗ ಈ ಕಡೆ ಮುಖ ಮಾಡಿ ನಿಂತಾರ ಅಂತ ಅನ್ಕೊಳ್ಳೋಣ. ಸರ್ ಇಲ್ಲಿಂದ ಹಿಡಿದು ಇಲ್ಲಿ ಸ್ಥಾನ ಟೋಟಲ್ 28 ಮಂದಿ ಅದಾರ. ಟೋಟಲ್ ಎಷ್ಟು ಮಂದಿ ಅದಾರು? 28 ಮಂದಿ ಅದಾರ. ಇದೊಂದು ಲೈನ್ ಈ ಕಡೆ ಮುಖ ಮಾಡಿ ನಿಂತಾರ್ರಿ, 28 ಮಂದಿ ಅದಾರ. ಇಲ್ಲಿ ಯಾರ ಅದಾರ ಅಂದ್ರ ಇಲ್ಲಿ ಹಿಮಯ ನೋಡ್ರಿ ಹೆಸರು ಹೆಂಗೈತಿ, ಹಿಮಯ ಅಂತ ಎಂತ ಹೆಸರು ಹೀಗಿರ್ಲಿ. ಬಟ್ ಆ ಕಡೆ ಹಿಂಭಾಗದಿಂದ ಎಷ್ಟನೇ ಸ್ಥಾನ ಅಂತ ಇವ್ರದ್ದು ಈ ಕಡೆಯಿಂದ ಕೌಂಟ್ ಮಾಡ್ಕೊತ ಬರ್ತಾರಂತ. ಎಷ್ಟನೇ ಸ್ಥಾನ ಅಂತ? 5ನೇ ಸ್ಥಾನ ಅಂತ. ಹಾಗಾದ್ರೆ ಅವ್ರು ಕೇಳತ್ತಾರು ಮುಂಭಾಗದಿಂದ ಅವಳ ಸ್ಥಾನ ಎಷ್ಟು? ಸರ್ ಮುಂಭಾಗದಿಂದ ಸರ್ ಹೆಂಗಾರೆ ಈ ಕಡೆಯಿಂದ ಅವ್ರ ಸ್ಥಾನ ಎಷ್ಟು ಅಂತ ಕೇಳತ್ತಾರ. ಸರ್ ಈ ಕಡೆಯಿಂದ ಎಣಿಸ್ಕೊತ ಬಂದ್ರೆ ಅವ್ರ ಸ್ಥಾನ ಎಷ್ಟನೇದು ಐತಿ ಸರ್? ಹಂಗಾರೆ ಈಗ ಅವ್ರ ಸ್ಥಾನ ಹೇಳ್ಬೇಕು ಅಂದ್ರ ಟೋಟಲ್ ಎಷ್ಟು ಮಂದಿ ಅದಾರು? 28 ಮಂದಿ ಅದಾರು. ಸರ್ ಅವ್ರ ಸ್ಥಾನ ಹೇಳ್ಬೇಕು ಅಂದ್ರ ಅಕ್ಕಿನ ಬಿಟ್ಟ ಈ ಕಡೆ ಹಿಂದೆ ಎಷ್ಟು ಮಂದಿ ಇರ್ತಾರ ಅವ್ರನ್ನ ತೆಗಿಬೇಕಲ್ರಿ ಟೋಟಲ್ ಒಳಗ. ಟೋಟಲ್ ಇಲ್ಲಿ 28 ಮಂದಿ ಅದಾರು. ಇನ್ನು ಅಕ್ಕಿ ಸ್ಥಾನ ಇಲ್ಲಿ ಕುಂತಾಳೆ ಹಿಂಗ ಕುಂತಾಗ ಅಕ್ಕಿ ಹಿಂದೆ ಎಷ್ಟು ಮಂದಿ ಇರ್ತಾರ ಅವ್ರನ್ನ ತೆಗೆದು ಬಿಟ್ಟು ಬಿಡ್ರಿ. ಸರ್ ಆ ಕಡೆಯಿಂದ 5ನೇ ಸ್ಥಾನ ಅಕ್ಕಿದ ಐತಿ ಅಂದ್ರೆ ಅಕ್ಕಿ ಹಿಂದೆ ಎಷ್ಟು ಮಂದಿ ಇರ್ತಾರ? ಇಲ್ಲಿ 4 ಮಂದಿ ಇರ್ತಾರ. ಅಂದ್ರೆ ಟೋಟಲ್ 28 ಮಂದಿಯಾಗ ಈ 4 ಮಂದಿನ ಆ ಕಡೆ ತೆಗದ್ರ ಎಷ್ಟು ಉಳಿತಾರ ನೋಡ್ರಿ? 24 ಮಂದಿ ಉಳಿತಾರ. 28 4 24 ಮಂದಿ ಉಳಿತಾರ. ಹಂಗಾರೆ ಅಕ್ಕಿದ ಎಷ್ಟನೇ ಸ್ಥಾನ ಐತಿ ಅಂದ್ರೆ ಈ ಕಡೆಯಿಂದ 24ನೇ ಸ್ಥಾನ ಐತಿ. ಆಪ್ಷನ್ ಯಾವ್ದಾಗ್ತೈತಿ? ಎ ಅನ್ನೋದು ಸರಿ ಆಗ್ತದ. ಕ್ಲಿಯರ್? ಸರ್ ಇಲ್ಲ ನೀವು ಏನ್ ಮಾಡ್ಬೇಕು, ಟೋಟಲ್ 28ರಾಗ ಅಕ್ಕಿ ಸ್ಥಾನ ತೆಗಿಬೇಕು. ಅಂದ್ರೆ ಅಕ್ಕಿನ ಹಿಡ್ಕೊಂಡ ತೆಗಿಬೇಕು. ಅಕ್ಕಿನ ಬಿಟ್ರ ಆ ಕಡೆ 5 ಮಂದಿ ಅಲ್ಲ, 5 ಮಂದಿನ ಬಿಟ್ರ ಇಲ್ಲಿ ಎಷ್ಟು ಮಂದಿ ಇರ್ತಾರು? 23 ಮಂದಿ ಇರ್ತಾರೆ. ಇವ್ರು 23, ಅವ್ರ 5 ಮಂದಿ 28 ಮಂದಿ ಆಗ್ತಾರ. ಇನ್ನು ಅಕ್ಕಿ ಸ್ಥಾನ ಕೇಳತ್ತಾರ ಅಂದ್ರೆ ಒಂದು ಕೂಡಿಸ್ಬೇಕು. ಅರ್ಥ ಆಗತೈತಿ? ಅಂದ್ರ ಈ 28ರ ಡೈರೆಕ್ಟ್ ಏನ್ ಮಾಡೋದು? 5 ಮೈನಸ್ ಮಾಡೋದು 23 ಬರ್ತೈತಿ. ಇನ್ನು ಅಕ್ಕಿ ಸ್ಥಾನ ಕೇಳತ್ತಾರ ಅಂದ್ರೆ ಒಂದು ಪ್ಲಸ್ ಮಾಡಬೇಕು. ಡೈರೆಕ್ಟ್ ಆನ್ಸರ್ ಬರ್ತೈತಿ 24 ಅಂತ. ಈ ಲಾಜಿಕ್ ನ ಅಪ್ಲೈ ಮಾಡ್ಕೋಬೇಕು. ಬಟ್ ಕನ್ಫ್ಯೂಸ್ ಆಗಬಾರ್ದು. ಈ ಕಾನ್ಸೆಪ್ಟ್ ಕ್ಲಿಯರ್ ಇದ್ರೆ ನೆಕ್ಸ್ಟ್ ಕ್ವಶನ್ ಸರ್ ನೋಡ್ರಿ, ಕೋಡಿಂಗ್ ಡಿಕೋಡಿಂಗ್ ಮೇಲೆ ಸಿರೀಸ್ ಮೇಲೆ ಕ್ವಶನ್ ಐತಿ. ಫಾಸ್ಟ್ ಆಗಿ ಆನ್ಸರ್ ಅನ್ನ ಆಗ್ತಾ ಬರ್ಬೇಕು. ಏನೇನ್ ಆಗ್ತದ ಸರ್? ಅಲ್ಫಾಬೆಟ್ಸ್ ನಂಬರ್ ಮಾಡ್ಕೊಂಡ್ರ ಈಸಿ ಆಗಿ ಗೊತ್ತಾಗ್ತದ. ಸರ್ ಏನೈತಿ ಅಲ್ಫಾಬೆಟ್ಸ್ ನಂಬರ್? ಸರ್ 26 ಸಾರಿ ಜೆಡ್ ಅನ್ನೋದು ಎಷ್ಟನೇ ಅಲ್ಫಾಬೆಟ್? 26ನೇ ಅಲ್ಫಾಬೆಟ್. ಎಕ್ಸ್ ಅನ್ನೋದು 24ನೇ ಅಲ್ಫಾಬೆಟ್. ಸರ್ ಯು ಅನ್ನೋದು ಎಷ್ಟನೇ ಅಲ್ಫಾಬೆಟ್? 21ನೇ ಅಲ್ಫಾಬೆಟ್. ಸರ್ ಎಸ್ ಅನ್ನೋದು ಎಷ್ಟನೇ ಅಲ್ಫಾಬೆಟ್? 19ನೇ ಅಲ್ಫಾಬೆಟ್. ಟಿ ಅನ್ನೋದು ಎಷ್ಟನೇ ಅಲ್ಫಾಬೆಟ್? 16ನೇ ಅಲ್ಫಾಬೆಟ್. ಏನಾರ ಲಪಡ ಆಗೈತಿ ನೋಡ್ರಿ. ಏನಾಗತೈತಿ? 26 ಇದ್ದಿದ್ದು 24 ಆಗತೈತಿ. ಎಷ್ಟಾಗತೈತ್ರಿ? 2 ಕಮ್ಮಿ ಆಗತೈತಿ. ಸರ್ 24 ಇದ್ದಿದ್ದು 21 ಆಗತೈತ್ರಿ. ಇಲ್ಲಿ ಎಷ್ಟು ಕಮ್ಮಿ ಆಗತೈತಿ? 3 ಕಮ್ಮಿ ಆಗತೈತಿ. ಸರ್ 21 ಇದ್ದಿದ್ದು 19 ಆಗತೈತ್ರಿ. ಇಲ್ಲಿ 2 ಕಮ್ಮಿ ಆಗತೈತಿ. ಸರ್ 19 ಇದ್ದಿದ್ದು 13 ಆಗತೈತ್ರಿ. ಇಲ್ಲಿ 3 ಕಮ್ಮಿ. ಸರ್ ನೋಡ್ರಿ ಇಲ್ಲಿ 2 ಕಮ್ಮಿ ಆಗ್ಯದ, ಇಲ್ಲಿ 3 ಕಮ್ಮಿ ಆಗ್ಯದ. ಇಲ್ಲಿ 2 ಕಮ್ಮಿ ಆಗ್ಯದ, ಇಲ್ಲಿ 3 ಕಮ್ಮಿ ಆಗ್ಯದ. ಅಂದ್ರೆ ಒಮ್ಮೆ 2 ಒಮ್ಮೆ 3 ಒಮ್ಮೆ 2 ಒಮ್ಮೆ 3 ಕಮ್ಮಿ ಆಗತ್ತದ. ಅಂದ್ರೆ ಇಲ್ಲಿ 2 ಇಲ್ಲಿ 3 ಇಲ್ಲಿ 2 ಇಲ್ಲಿ 3. ನೆಕ್ಸ್ಟ್ ಮತ್ತೆ ಎಷ್ಟು ಕಮ್ಮಿ ಆಗ್ಬೇಕಂದ್ರೆ 2 ಕಮ್ಮಿ ಆಗ್ಬೇಕು. 16ರಾಗ 2 ಹೋದ್ರೆ ಎಷ್ಟು? 14. 14ನೇ ಅಕ್ಷರ ಯಾವ್ದು ಬರ್ತೈತಿ ಅಂತಾರ? ಎನ್ ಬರ್ತೈತಿ. ಎನ್ ಅನ್ನೋದು ಯಾವ ಆಪ್ಷನ್ ಆಗಿದೆ? ನೆಕ್ಸ್ಟ್ ಕ್ವಶನ್ ಬರ್ರಿ. ಸರ್ ಏನದ ಪ್ರಶ್ನೆ? ಫಾಸ್ಟ್ ಆಗಿ ಆನ್ಸರ್ ಹೇಳ್ಬೇಕು ನೋಡ್ರಿ. ಏನೈತಿ ಕ್ವಶನ್? ಪಟ್ 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 ಬರ್ಬೇಕು. ಸರ್ ನೋಡ್ರಿ ಅಂಕಿಗಳ ಕೋಡ್ ಕೊಟ್ಟಿದಾರು. ಅಂಕಿಗಳ ಕೋಡ್ ಕೊಟ್ಟಾಗ ಯಾವ ತರ ಬಿಡಿಸ್ತೀರಿ? ಅಂಕಿಗಳ ಕೋಡ್ ಕೊಟ್ಟಾಗ ಯಾವ ತರ ಬಿಡಿಸ್ತೀರಿ? ಸರ್ ನೋಡ್ರಿ ಏನೈತಿ? ಸರ್ ನೋಡ್ರಿ BALM ಅನ್ನೋದನ್ನ 2165 ಅಂತ ಕೋಡ್ ಮಾಡಿದಾರು. ಇನ್ನು LAMB ಅನ್ನೋದನ್ನ 6152 ಅಂತ ಕೋಡ್ ಮಾಡಿದಾರು. ಆಮೇಲೆ PALM ಅನ್ನೋದನ್ನ 7165 ಅಂತ ಕೋಡ್ ಮಾಡಿದಾರು. ಹಾಗಾದ್ರ ಎಂ ನ ಕೋಡ್ ಯಾವುದು ಅಂತೇಳಿ ಪ್ರಶ್ನೆ ಕೇಳ್ತಾರೆ. ಸರಿ ವಿಚಾರ ಮಾಡ್ರಿ. ಇದ್ರಾಗ 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 ಇದ್ದಿದ್ದ ಐತಿ ಇದು ಸಂಖ್ಯೆ. ಸರ್ ಇಲ್ಲಿ ಅಲ್ಫಾಬೆಟ್ಸ್ ಅನ್ನೋರು ನೋಡಿದ್ರಿ ಅಂತಾರ ಬಿ ಅನ್ನೋದು 2ನೇದ ಐತಿ, ಎ ಅನ್ನೋದು 1ನೇದ ಐತಿ. ಓಕೆ ಸರ್ ಎಲ್ ಅನ್ನೋದು 12 ಕೊಡ್ಬೇಕಾಗಿತ್ಲಾ, ಇನ್ನು ಎಂ ಅನ್ನೋದು 13 ಕೊಡ್ಬೇಕಾಗಿತ್ಲಾ? ಕೊಟ್ಟಿಲ್ಲ. ಕೊಟ್ಟಿಲ್ಲ ಅಂದ್ರೆ ಇಲ್ಲಿ ವಿಚಾರ ಮಾಡ್ರಿ. ಸರ್ ಇದ್ರಾಗೂ ಎಂ ಐತಿ, ಇದ್ರಾಗೂ ಎಂ ಐತಿ, ಇದ್ರಾಗೂ ಎಂ ಐತಿ. ಸರ್ ಇಲ್ಲಿ ಎಂ ಲಾಸ್ಟ್ ಐತಿ. ಲಾಸ್ಟ್ ಏನೈತಿ? 5 ಐತಿ. ಸರ್ ಇಲ್ಲಿ ಎಂ ಅನ್ನೋದು ಏನೈತಿ? ಈ ಕಡೆಯಿಂದ 3ನೇದು ಐತಿ, ಈ ಕಡೆಯಿಂದ 3ನೇದು.
ಹಾಗಾದ್ರೆ 1 2 3 ಇಲ್ಲೂ 5 ಐತಿ ಸರ್ ಎಂ ಅನ್ನೋದು ನೋಡ್ರಿ ಇಲ್ಲಿ ಲಾಸ್ಟ್ ಐತಿ ಇಲ್ಲೂ ಲಾಸ್ಟ್ 5 ಐತಿ ಹಾಗಾದ್ರೆ ಎಂ ಅನ್ನೋದಕ್ಕೆ ಏನ್ ಮಾಡತ್ತಾರ ಅವರು ಎಲ್ಲಾ ಕಡೆ ಎಂ ಎಲ್ಲಿ ಐತಿ ಆ ಪ್ಲೇಸ್ನಾಗ 5 ಕೊಡತ್ತಾರ ಅಂದ್ರ ಎಂ ನ ಕೋಡ್ ಏನು ಅಂತಾರ 5 ಆಗಿರ್ತೈತಿ ನೆಕ್ಸ್ಟ್ ಕ್ವಶನ್ ಸರ್ ಇದು ಲಾಸ್ಟ್ ಪ್ರಶ್ನೆ ಆಗಿರ್ತದ ಎಲ್ಲರೂ ಏನ್ ಮಾಡ್ಬೇಕು ಅಂದ್ರ ಈ ಪ್ರಶ್ನೆಯನ್ನ ಹೋಮ್ವರ್ಕ್ ಅನ್ನಾಗಿ ತಗೊಂಡು ಈ ಪ್ರಶ್ನೆಗೆ ಎಲ್ಲರೂ ಏನ್ ಮಾಡ್ಬೇಕಂದ್ರ ಕಮೆಂಟ್ ಬಾಕ್ಸ್ ಒಳಗ ಕಮೆಂಟ್ ಅನ್ನ ಮಾಡಬೇಕು ಕಂಪಲ್ಸರಿ ಓಕೆ ಆನ್ಸರ್ ಎಷ್ಟು ಬರ್ತೈತಿ ಅಂತೇಳಿ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಈ ಕ್ಲಾಸ್ ನಿಮ್ಗೆ ಎಲ್ರಿಗೂ ಇಷ್ಟ ಆಗತ್ತಿತ್ತು ಅಂದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ ಈ ಕ್ಲಾಸ್ ಇನ್ನೂ ಬಹಳ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಅನ್ನ ಕೊಡ್ರಿ ಅಂತ ಹೇಳ್ತಾ ಸ್ನೇಹಿತರಿಗೆ ಶೇರ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನು ಇಲ್ಲಿಗೆ ಮುಗಿಸೋಣ ಮತ್ತೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ಮತ್ತೆ ನಾಳೆ ಬರ್ತೀನಿ ಅಂತ ಈ ಕ್ಲಾಸ್ ಅನ್ನು ಇಲ್ಲಿಗೆ ಮುಗಿಸ್ತೀನಿ ಎಲ್ರಿಗೂ